ಹಲೋ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು 4 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ್ದರು. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ರಲ್ಲಿ ಸಮಸ್ಯೆ ಅಂತ ಈ ಜೋಡಿ ಡಿವೋರ್ಸ್ ತಗೊಂಡಿತ್ತು. ಆದ್ರೆ ಮುದ್ದು ರಾಕ್ಷಸಿ ಸಿನಿಮಾದ ಕೊನೆ ದಿನದ ಶೂಟಿಂಗ್ ಅಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಇದೇ ವೇಳೆ ಚಂದನ್ನ ಅಪ್ಪಿಕೊಂಡು ನಿವೇದಿತಾ ಗೌಡ ಕಣ್ಣೀರ್ ಹಾಕಿದ್ರು. ಅದಕ್ಕೆ ಚಂದನ್ ಶೆಟ್ಟಿ ಕೂಡ ನಿವೇದಿತಾ ಗೌಡ ಅವ್ರನ್ನ ಅಪ್ಪಿಕೊಂಡೇ ಸಮಾಧಾನ ಕೂಡ ಮಾಡಿದ್ರು. ಹಾಗಾದ್ರೆ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಮತ್ತೆ ಒಂದಾದ್ರ? ಈ ಜೋಡಿ ಮಧ್ಯೆ ಎಲ್ಲ ಸರಿ ಹೋಯ್ತಾ? ನಿವೇದಿತಾ ಚಂದನ್ ಶೆಟ್ಟಿನ ತಪ್ಕೊಂಡು ಅತ್ತಿದ್ಯಾಕೆ? ಜನ ಈ ಊಸರವಳ್ಳಿನ ಮತ್ತೆ ನಂಬಬೇಡ ಗುರು ಅಂತಿರೋದ್ಯಾಕೆ? ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಅವ್ರನ್ನ ತಪ್ಕೊಂಡು ಕಣ್ಣೀರ್ ಹಾಕಿದ್ ನೋಡಿ ಒಂದು ಕ್ಷಣ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಮತ್ತೆ ಒಂದಾದ್ರ ಅಂತ ಅವರ ಅಭಿಮಾನಿಗಳು ಶಾಕ್ ಆಗಿದ್ರು. ಆದ್ರೆ ನಂತರ ಗೊತ್ತಾಯ್ತು ಇದು ಶೂಟಿಂಗ್ ನ ಕ್ಲೈಮ್ಯಾಕ್ಸ್ ಸೀನ್ ಅಂತ. 4 ವರ್ಷ ನಾವು ಜೊತೆಲಿ ಇದ್ವಿ, ಒಳ್ಳೆ ಬಾಂಡಿಂಗ್ ಇತ್ತು. ಅದೆಲ್ಲ ನೆನಪಾದಾಗ ನಾನು ನಿಜಕ್ಕೂ ಎಮೋಷನಲ್ ಆದೆ. ಹಾಗೆ ಯಾವುದೇ ಪ್ರಾಜೆಕ್ಟ್ ಇದ್ದರೂ ಕೂಡ ಅದು ಮುಗಿಯುವಾಗ ಬೇಸರ ಆಗುತ್ತೆ. ಇವಾಗ ಈ ಸಿನಿಮಾ ಶೂಟಿಂಗ್ ಮುಗಿಯುತ್ತಿದೆ, ಹಾಗಾಗಿ ಇನ್ನೂ ಎಮೋಷನಲ್ ಆದೆ, ಅದಕ್ಕೆ ಅಳು ಬಂತು ಅಂತ ನಿವೇದಿತಾ ಗೌಡ ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ಮಾತನಾಡಿದ ಚಂದನ್ ಶೆಟ್ಟಿ ಅವರು, ಮನುಷ್ಯ ಅಂದ ಮೇಲೆ ಎಮೋಷನ್ಸ್ ಇರುತ್ತೆ. ಹಾಗೆಯೇ ನಾವು ಕೂಡ 4 ವರ್ಷ ಜೊತೆಲಿದ್ವಿ, ಈಗ ದೂರ ಆಗಿದ್ದೇವೆ. ನಿನ್ನೆ ರಾತ್ರಿಯಿಂದಲೇ ನಾನು ನನ್ನ ಮನಸ್ಸು ಗಟ್ಟಿ ಮಾಡಿಕೊಳ್ಳೋಣ ಅಂತ ಅಂದುಕೊಂಡಿದ್ದೆ. ನಿಜಕ್ಕೂ ನಮಗೆ ಇದು ಎಮೋಷನ್ ಆಗಿರುತ್ತದೆ. ಪರ್ಸನಲ್ ಪ್ರೊಫೆಷನಲ್ ಎರಡನ್ನೂ ಒಟ್ಟಿಗೆ ತರೋದು ಒಳ್ಳೆಯದಲ್ಲ. ಆದರೆ ಇಬ್ಬರು ಕರಿಯರ್ ನಲ್ಲಿ ಮುಂದುವರಿಯಬೇಕು ಅಂತ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ. ಇನ್ನು ನೀವಿಬ್ರು ಮತ್ತೆ ಒಂದಾಗ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಖಂಡಿತವಾಗಿಯೂ ನಾನು ಎಮೋಷನಲ್ ಆಗಿದ್ದು ನಿಜ. ಆದರೆ ಇಂತಹ ಪ್ರಶ್ನೆ ಕೇಳಿದರೆ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಏನು ಫೀಲ್ ಆಗೇ ಇಲ್ಲ ಅಂತ ಹೇಳೋಕೆ ಆಗಲ್ಲ. ಅಷ್ಟು ವರ್ಷ ಜೊತೆಗಿದ್ದ ಮೇಲೆ ಖಂಡಿತ ಫೀಲ್ ಆಗುತ್ತೆ. ಬೇರೆ ಜೋಡಿಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಅವರಿಬ್ಬರ ಮಧ್ಯೆ ಪ್ರೀತಿ ಜಾಸ್ತಿ ಇದ್ದಿದ್ದರಿಂದ ಅವರೆಲ್ಲ ಮತ್ತೆ ಒಂದಾಗಿರಬಹುದು. ಆದರೆ ನಮ್ಮಲ್ಲಿ ಅಷ್ಟೊಂದು ಹೊಂದಾಣಿಕೆ ಇರಲಿಲ್ಲ, ಹಾಗಾಗಿ ಮತ್ತೆ ನಾವು ಒಂದಾಗಲ್ಲ. ನನ್ನ ಪ್ರಕಾರ ಮುಂದೆ ಆ ಯೋಚನೆಯು ಬರಲ್ಲ ಅಂತ ನಿವೇದಿತಾ ಗೌಡ ನೇರವಾಗಿ ಹೇಳಿದ್ದಾರೆ. ನಿವೇದಿತಾ ಗೌಡ ಅವರು ಚಂದನ್ ಶೆಟ್ಟಿ ಅವ್ರನ್ನ ತಪ್ಕೊಂಡು ಕಣ್ಣೀರ್ ಹಾಕಿದ್ದನ್ನ ನೋಡಿ, ಬೇಡ ಬಾಸ್, ಈ ಊಸರವಳ್ಳಿನ ಮತ್ತೆ ನಂಬಿ ಮೋಸ ಹೋಗಬೇಡಿ ಅಂತ ಅವರ ಫ್ಯಾನ್ಸ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಜೋಡಿ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.